ಇನ್ನು ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಕ್ರೋಶ ಸ್ಫೋಟಗೊಂಡಿದೆ. ಹದಗೆಟ್ಟ ರಸ್ತೆಯ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಐಟಿ ಬಿಟಿ ಜನ ತಿರುಗಿ ಬಿದ್ದಿದ್ದಾರೆ ಈ ಹದಗೆಟ್ಟ ರಸ್ತೆಗಳ ವಿರುದ್ಧ. ನಾವು ಕೂಡ ಈ ಬಗ್ಗೆ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಸರಣಿ ವರದಿ ಪ್ರಸ್ತಾಪ ಆಯಿತು. ಈ ವರದಿ ನೋಡ್ತಾ ಇದ್ದಂತೆ ಜಾಗೃತಿ ಮೂಡಿ ಹಲವರು ನಾವು ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಅಂತ ಹೇಳಿ ರಸ್ತೆಗಿಳಿದಿದ್ದಾರೆ. ಐಟಿ ಬಿಟಿ ಜನ ಈ ರೀತಿ ಹಾಳಾದ ರಸ್ತೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಈ ರೀತಿ ವರದಿ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಡಿಸಿಎಂ ಸಾಹೇಬರು. ನವೆಂಬರ್ ಒಳಗೆ ಗುಂಡಿ ಮುಚ್ಚುವಂತೆ ಅಂತಿಮ ಗಡುವನ್ನ ನೀಡಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ನೋಡಿ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಮುಚ್ಚಿ ಅಭಿಯಾನ ಹಿನ್ನೆಲೆ ಡಿಸಿಎಂ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ಅಂತಿಮ ಗಡುವನ್ನ ನೀಡಲಾಗಿದೆ. ಸ್ವಚ್ಛ ಬೆಂಗಳೂರು ಸುಗಮ ಸಂಚಾರವೇ ನಮ್ಮ ಗುರಿಯಾಗಿದೆ. ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ ಮುಕ್ತಿಯನ್ನ ನೀಡುತ್ತೇವೆ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬೆನ್ನಲ್ಲೇ ಡಿಸಿಎಂ ಸಾಹೇಬರು ಈಗ ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚುವಂತೆ ವಾರ್ನಿಂಗ್ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ನೀಡಿದ್ದಾರೆ ಡಿಕೆ ಶಿವಕುಮಾರ್. ವಾರ್ನ್ ಮಾಡಿದ್ದಾರೆ, ಡೆಡ್ ಲೈನ್ ನ ಒಳಗಡೆ ಗುಂಡಿ ಮುಚ್ಚಲಿಲ್ಲ ಅಂತಂದ್ರೆ ಕ್ರಮ ತಗೋತೀವಿ ಅಂತ ಹೇಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ ಲೈನ್ ಬೆನ್ನಲ್ಲೇ ಮತ್ತೊಂದು ಕಡೆ ಐಟಿ ದಿಗ್ಗಜರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ರಸ್ತೆ ಕರಾಳತೆಯನ್ನ ತೆರೆದಿಟ್ಟಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಅಭಿಯಾನವನ್ನ ಮಾಡಿದ್ವಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಈ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿಯಿಂದ ಎಚ್ಚೆತ್ತುಕೊಂಡ ಸರ್ಕಾರ ಈಗ ಫೀಲ್ಡಿಗೆ ಬರ್ತಾ ಇದೆ. ಈ ಕಡೆ ಐಟಿ ದಿಗ್ಗಜರು ಕೂಡ ಈ ರಸ್ತೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಸುಗಮ ಸಂಚಾರ ಇಲ್ಲ. ಆಫೀಸಿಗೆ ಬರಬೇಕು ಅಂದ್ರೆ 2-3 ಗಂಟೆ ಬೇಕು. ಈ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಎಲ್ಲರೂ. ಅಧ್ವಾನ ಎದ್ದೋಗಿದೆ. ಜೆಸಿ ರೋಡು, ಈ ಕಡೆ ಲಾಲ್ಬಾಗ್ ರೋಡು, ಆ ಕಡೆ ಎಸ್ಪಿ ರೋಡು, ಹೊಸೂರು ರೋಡ್, 1-2. ಈ ಜೆಸಿ ರೋಡ್ ಕಡೆ ಇರುವಂತ ಆಫೀಸಿಗೆ ಬರೋರ ಕತೆ ದೇವರಿಗೆ ಪ್ರೀತಿ. 2 ದಿನ ಮುಂಚೆನೆ ಬಿಡ್ಬೇಕು ಮನೇನ, ಅಂದ್ರೆ ಮಾತ್ರ ನೀವು 3ನೇ ದಿನ ಆಫೀಸಿಗೆ ಬರ್ತೀರಿ, ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಸರ್ಕಾರ ಏನ್ ಮಾಡ್ತಾ ಇದೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಪ್ಪ, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ. ಎಲ್ಲಿದೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಈ ಗುಂಡಿ ದರ್ಬಾರ್ ಇರುವಂತ ರಸ್ತೆಯಲ್ಲಿ ಒಂದ್ಸರಿ ತಗೊಂಡ್ಬಂದು ಅವ್ರನ್ನ ಬಿಡಬೇಕು. ಅವಾಗ ಅಲ್ಲಿ ಪರಿಸ್ಥಿತಿ ಏನು, ಜನರು ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಇವರು ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾರೆ, ಸ್ಪೆಷಲ್ ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ತಾರೆ. ಇವ್ರಿಗೆಲ್ಲ ಈ ಸಮಸ್ಯೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಬೇಕು ಅಂತಂದ್ರೆ ಇಂಥ ಗುಂಡಿಗಳಿಗೆ ತಂದು ಬಿಡಬೇಕು ಇವ್ರನ್ನ. ಎಲ್ಲ ಪಾಟೋಲ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ದಿನದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದ್ದೀನಿ, ಪಬ್ಲಿಕ್ ಹತ್ರನೂ ಕರೆಯಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಎಲ್ಲ ಕಂಪ್ಲೀಟು ಕ್ವಾಲಿಟಿ ಮೇಲೆ. ಒಂದು ಕೆಲಸ ಕೂಡ ಗಾಂಧಿ ಲೆಕ್ಕದಲ್ಲಿ ಇಲ್ಲಿಂದ ಅಲ್ಲಿಗೆ ರೋಡ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ ರೋಡ್ ಮಾಡಿದ್ದೀನಿ ಅಂತ ಯಾರು ಒಂದು ಬೋಗಸ್ ಬಿಲ್ ಬರಿಬಾರ್ದು. ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಆಗ್ತೀರಿ, ಯಾರು ನಂಬಕ್ ಹೋಗ್ಬೇಡಿ ಅಂತ ಎಲ್ಲ ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿದ್ದೀನಿ. ಡೋಂಟ್ ಬಿಲೀವ್ ಎನಿ ಇಂಜಿನಿಯರ್ಸ್. ಎಲ್ಲ ನಾವು ಮಾಡಿದ್ದೀನಿ. ಅದಕ್ಕೆ ನಾನು ಇನ್ನು ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಕ್ರೋಶ ಸ್ಫೋಟಗೊಂಡಿದೆ. ಹದಗೆಟ್ಟ ರಸ್ತೆಯ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಐಟಿ ಬಿಟಿ ಜನ ತಿರುಗಿ ಬಿದ್ದಿದ್ದಾರೆ ಈ ಹದಗೆಟ್ಟ ರಸ್ತೆಗಳ ವಿರುದ್ಧ. ನಾವು ಕೂಡ ಈ ಬಗ್ಗೆ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಸರಣಿ ವರದಿ ಪ್ರಸ್ತಾಪ ಆಯಿತು. ಈ ವರದಿ ನೋಡ್ತಾ ಇದ್ದಂತೆ ಜಾಗೃತಿ ಮೂಡಿ ಹಲವರು ನಾವು ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಅಂತ ಹೇಳಿ ರಸ್ತೆಗಿಳಿದಿದ್ದಾರೆ. ಐಟಿ ಬಿಟಿ ಜನ ಈ ರೀತಿ ಹಾಳಾದ ರಸ್ತೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಈ ರೀತಿ ವರದಿ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಡಿಸಿಎಂ ಸಾಹೇಬರು.
ನವೆಂಬರ್ ಒಳಗೆ ಗುಂಡಿ ಮುಚ್ಚುವಂತೆ ಅಂತಿಮ ಗಡುವನ್ನ ನೀಡಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ನೋಡಿ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಮುಚ್ಚಿ ಅಭಿಯಾನ ಹಿನ್ನೆಲೆ ಡಿಸಿಎಂ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ಅಂತಿಮ ಗಡುವನ್ನ ನೀಡಲಾಗಿದೆ. ಸ್ವಚ್ಛ ಬೆಂಗಳೂರು ಸುಗಮ ಸಂಚಾರವೇ ನಮ್ಮ ಗುರಿಯಾಗಿದೆ. ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ ಮುಕ್ತಿಯನ್ನ ನೀಡುತ್ತೇವೆ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬೆನ್ನಲ್ಲೇ ಡಿಸಿಎಂ ಸಾಹೇಬರು ಈಗ ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚುವಂತೆ ವಾರ್ನಿಂಗ್ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ನೀಡಿದ್ದಾರೆ ಡಿಕೆ ಶಿವಕುಮಾರ್. ವಾರ್ನ್ ಮಾಡಿದ್ದಾರೆ, ಡೆಡ್ ಲೈನ್ ನ ಒಳಗಡೆ ಗುಂಡಿ ಮುಚ್ಚಲಿಲ್ಲ ಅಂತಂದ್ರೆ ಕ್ರಮ ತಗೋತೀವಿ ಅಂತ ಹೇಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ ಲೈನ್ ಬೆನ್ನಲ್ಲೇ ಮತ್ತೊಂದು ಕಡೆ ಐಟಿ ದಿಗ್ಗಜರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ರಸ್ತೆ ಕರಾಳತೆಯನ್ನ ತೆರೆದಿಟ್ಟಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಅಭಿಯಾನವನ್ನ ಮಾಡಿದ್ವಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಈ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿಯಿಂದ ಎಚ್ಚೆತ್ತುಕೊಂಡ ಸರ್ಕಾರ ಈಗ ಫೀಲ್ಡಿಗೆ ಬರ್ತಾ ಇದೆ. ಈ ಕಡೆ ಐಟಿ ದಿಗ್ಗಜರು ಕೂಡ ಈ ರಸ್ತೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಸುಗಮ ಸಂಚಾರ ಇಲ್ಲ. ಆಫೀಸಿಗೆ ಬರಬೇಕು ಅಂದ್ರೆ 2-3 ಗಂಟೆ ಬೇಕು. ಈ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಎಲ್ಲರೂ. ಅಧ್ವಾನ ಎದ್ದೋಗಿದೆ. ಜೆಸಿ ರೋಡು, ಈ ಕಡೆ ಲಾಲ್ಬಾಗ್ ರೋಡು, ಆ ಕಡೆ SP ರೋಡು, ಹೊಸೂರು ರೋಡ್, 1-2. ಈ ಜೆಸಿ ರೋಡ್ ಕಡೆ ಇರುವಂತ ಆಫೀಸಿಗೆ ಬರೋರ ಕತೆ ದೇವ್ರಿಗೆ ಪ್ರೀತಿ. 2 ದಿನ ಮುಂಚೆನೆ ಬಿಡ್ಬೇಕು ಮನೇನ, ಅಂದ್ರೆ ಮಾತ್ರ ನೀವು 3ನೇ ದಿನ ಆಫೀಸಿಗೆ ಬರ್ತೀರಿ, ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಸರ್ಕಾರ ಏನ್ ಮಾಡ್ತಾ ಇದೆ? ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಪ್ಪ, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ. ಎಲ್ಲಿದೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಈ ಗುಂಡಿ ದರ್ಬಾರ್ ಇರುವಂತ ರಸ್ತೆಯಲ್ಲಿ ಒಂದ್ಸರಿ ತಗೊಂಡ್ಬಂದು ಅವ್ರನ್ನ ಬಿಡಬೇಕು. ಅವಾಗ ಅಲ್ಲಿ ಪರಿಸ್ಥಿತಿ ಏನು, ಜನರು ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಇವರು ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾರೆ, ಸ್ಪೆಷಲ್ ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ತಾರೆ. ಇವ್ರಿಗೆಲ್ಲ ಈ ಸಮಸ್ಯೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಬೇಕು ಅಂತಂದ್ರೆ ಇಂಥ ಗುಂಡಿಗಳಿಗೆ ತಂದು ಬಿಡಬೇಕು ಇವ್ರನ್ನ. ಎಲ್ಲ ಪಾಟೋಲ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ದಿನದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದ್ದೀನಿ, ಪಬ್ಲಿಕ್ ಹತ್ರನೂ ಕರಿಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಎಲ್ಲ ಕಂಪ್ಲೀಟು ಕ್ವಾಲಿಟಿ ಮೇಲೆ. ಒಂದು ಕೆಲಸ ಕೂಡ ಗಾಂಧಿ ಲೆಕ್ಕದಲ್ಲಿ